ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮುದ್ದೆಗೆ, ರೈಸ್ಗೆ ಅಥವಾ ದೋಸೆಗಾಗಿರ್ಬೋದು ಅಥವಾ ಇಡ್ಲಿಗೂ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಹೊಂದಿಕೊಳ್ಳುವಂಥ ಒಂದು ಹುಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದರಲ್ಲೂ ನಮ್ಮ ಹಳ್ಳಿ ಸೈಡು ಬೆಂಡೆಕಾಯಿ ಇದ್ದರೆ ಹುಳಿ ಸಾಂಬಾರೇ ಜಾಸ್ತಿ ಮಾಡೋದು. ಸೊ ಬೆಂಡೆಕಾಯಲ್ಲಿ ಸುಮಾರು ವೆರೈಟೀಸ್ ಮಾಡ್ಬೋದು. ಈ ಪಲ್ಯ ಆಗಿರ್ಬೋದು, ಗೊಜ್ಜು, ಗ್ರೇವಿ, ದಹಿ ಬೆಂಡಿ, ಈ ಥರ ಹಲವಾರಿದೆ. ಬೆಂಡೆಕಾಯಿ ಸಾಂಬಾರನ್ನ ನಾವು ಮಸಾಲೆ ರುಬ್ಬಿ ಕೂಡ ಮಾಡ್ತೀವಿ, ಹಾಗೆ ಪುಡಿ ಉದುರಿಸಿ ಕೂಡ ಮಾಡ್ತೀವಿ. ಸೊ ಇದರಲ್ಲಿ ಇವತ್ತು ನಾನು ತೋರಿಸ್ತಾ ಇರೋದು ನಮ್ಮ ಹಳ್ಳಿ ಸೈಡು ಪುಡಿ ಉದುರಿಸಿ ಮಾಡ್ತಾರಲ್ವ, ಯಾವುದೇ ರೀತಿಯ ಮಸಾಲೆ ರುಬ್ಬದೆ, ಯಾವುದೇ ರೀತಿಯ ಕಾಯಿ ಹಾಕದೆ ಹಾಗೆ ಮಾಡ್ತಾರಲ್ವ ಪುಡಿ ಉದುರಿಸಿ, ಅದು ಹೇಗೆ ಮಾಡೋದು ಅಂತ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ. ಈಗ ನೋಡಿ, ಫಸ್ಟು ನಾನು ಒಂದು 10 ಬೆಂಡೆಕಾಯಿ ಇದೆ, ಎಳೆ ಬೆಂಡೆಕಾಯಿ. ಅದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನೀರೆಲ್ಲ ಸೋರಾದಮೇಲೆ ನೀಟಾಗಿ ಒರೆಸ್ಕೊಂಡು ಈ ಥರ ಕಟ್ ಮಾಡಿ ನಾನಿಲ್ಲಿ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 2 ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ 1 ಈರುಳ್ಳಿ, 1 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಜಜ್ಜಿಟ್ಕೊಳ್ಳೋಣ. ಹಾಗೆ ಇಲ್ಲಿ 2 ಟೊಮೆಟೊ ಹಾಗೆ 1 ಈರುಳ್ಳಿನ ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈರುಳ್ಳಿನ ಉದ್ದುದಕ್ಕೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೂ ಆಗುತ್ತೆ. ನೀವು ನಿಮಗೆ ಅನುಕೂಲ ಆಗೋ ಥರ ಸಣ್ಣಕ್ಕಾದರೂ ಸರಿ, ಉದ್ದುದಕ್ಕಾದರೂ ಸರಿ ಕಟ್ ಮಾಡಿ ಇಟ್ಕೋಬೋದು. ಇಲ್ಲಿ ನಾನು ಹಾಗೆ ಯಾವುದೇ ಚಾಪಿಂಗ್ ಬೋರ್ಡು ಬಳಸ್ತೇನೆ, ಹಾಗೆ ಕೈಯಲ್ಲೇ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಮ್ಮ ಹಳ್ಳಿ ಸೈಡು ಸಾಮಾನ್ಯವಾಗಿ ಜಾಸ್ತಿ ತರಕಾರಿ ಕಟ್ ಮಾಡೋದಕ್ಕೆ ಮಣೆನೇ ಉಪಯೋಗಿಸ್ಬೇಕು. ಮಣೆನೇ ಬೇಕು ಅಂತೇನಿಲ್ಲ, ಫಟಾಫಟ್ ಅಡುಗೆ ಆಗಬೇಕು ಅಂದಾಗ ನಮ್ಮ ಹಳ್ಳಿ ಸೈಡಲ್ಲಿ ಜಾಸ್ತಿ ಇದೇ ಥರನೇ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಪಟಾಪಟ ಅಂತ ಕಟ್ ಮಾಡಿ ಒಗ್ಗರಣೆ ಹಾಕ್ತಿರೋದೆ. ಒಗ್ಗರಣೆ ಹಾಕಿ ಸಾಂಬಾರು ಬೇಯೋ ಅಷ್ಟರಲ್ಲಿ ಮುದ್ದೆನೂ ರೆಡಿ ಆಗಿಬಿಟ್ಟಿರುತ್ತೆ, ಅನ್ನನೂ ರೆಡಿ ಆಗಿಬಿಟ್ಟಿರುತ್ತೆ. ಅಷ್ಟು ಬೇಗ ಆಗುತ್ತೆ ಕೆಲಸ. ಈಗ ನೋಡಿ, ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿನೂ ಕೂಡ ಜಜ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಅಲ್ವಾ, ಬೌಲು, ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಅದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಕೂಡ ಆಲ್ರೆಡಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸಾಕಾಗುವಷ್ಟು ಬೇಕಾಗುವಷ್ಟು ನಾನು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಕಡೆ ಇದನ್ನು ಒನ್ನಸಿಟ್ಟು ಅಂತ ಅಂತೀವಿ. ನಿಮಗೆ ಒನ್ನಸಿಟ್ಟು ಅಂದರೆ ಗೊತ್ತಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಅಂತಲೂ ಅಂತಾರೆ. ಅಕ್ಕಿ ಹಿಟ್ಟು, ಒನ್ನಸಿಟ್ಟು ಯಾವ್ದು ಬೇಕಿದ್ರು ಇದು ಮಾಡ್ಕೊಬೋದು. ಈಗ ಹಾಕಿ ಅದನ್ನ ನೆನೆಯೋದಕ್ಕೆ ಬಿಟ್ಟು ಇಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಬೆಂಡೆಕಾಯಿನ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡುವಾಗ ಯಾವುದೇ ಥರ ಉಪ್ಪಾಗಲಿ ಅಥವಾ ಹುಣಸೆಹಣ್ಣು ಹುಳಿ ಆಗಲಿ, ನಿಂಬೆಹಣ್ಣು ಹುಳಿ ಆಗಲಿ ಹಾಕೋದಕ್ಕೆ ಹೋಗ್ಬಿಡಿ. ಏನಕ್ಕಂದರೆ ಅದನ್ನು ಹಾಕಿದಷ್ಟು ಲೋಪ್ಲೆ ಜಾಸ್ತಿ ಆಗುತ್ತೆ. ಹಾಗೆ ಬೆಂಡೆಕಾಯಿ ಕಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಚಾಕಿಗೆ ಅಂಟಬಾರ್ದು ಅಂದರೆ ಚಾಕಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಕಟ್ ಮಾಡಿ, ಆಗ ಯಾವುದೇ ಥರ ಅಂಟು ಥರ ಆಗೋದು, ಕಚ್ಕೊಳ್ಳೋದು ಆಗಲ್ಲ. ಈಗ ಹುರಿದಿರೋ ಬೆಂಡೆಕಾಯಿನ ಸೈಡ್ಗೆ ಇಟ್ಕೊಂಡು ಒಂದು ಬಾಣಲಿನ ತಪ್ಪಲೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ತಪ್ಪಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇಲ್ಲಿ ನಾನು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ಹಾಕಿ ನೆಕ್ಸ್ಟು ಮಿಕ್ಸ್ ಮಾಡಿದ ನಂತರನೇ ನಾನಿಲ್ಲಿ ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಏನಕ್ಕಂದರೆ ಟೊಮೆಟೊ ಇಲ್ಲಿ ಚೆನ್ನಾಗಿ ಬೆಂದಿರಬೇಕು, ಸ್ಮ್ಯಾಶ್ ಆಗೋ ಥರ ಇರಬೇಕು. ಉಪ್ಪು ಹಾಕಿದ್ರೆ ಬೇಗ ಟೊಮೆಟೊ ಬೇಯ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಟೊಮೆಟೊ ಹಾಕಿ ಫ್ರೈ ಮಾಡ್ತಾ ಇದ್ದಂಗೆ ಉಪ್ಪನ್ನ ಕೂಡ ಎಷ್ಟು ಬೇಕು ಒಂದೇ ಸಾರಿ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಯ್ತಾ ಸೌಟೆಲ್ಲ ಸ್ವಲ್ಪ ಈ ಥರ ಜಜ್ಕೊಂಡ ಥರ ಮಾಡ್ತಿದ್ರೆ ಸ್ಮ್ಯಾಶ್ ಆಗುತ್ತೆ, ಬೇಗ ಬೇಯ್ಕೊಳ್ಳುತ್ತೆ. ಅದು ನೆಕ್ಸ್ಟ್ ಬೇಯ್ಕೊಂಡಾಯ್ತಲೇ ನೋಡಿ, ಇಷ್ಟು ನೀಟಾಗಿ ಟೊಮೆಟೊ ಬೇಯ್ಕೊಬೇಕು. ಬಾಯಿಗೆ ಟೊಮೆಟೊ ಸಿಗೋ ಥರ ಇರಬಾರ್ದು. ಅದಾದ ನಂತರ ನಾನಿಲ್ಲಿ ಹುರಿದಿಟ್ಟಿರೋಂಥ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಕಲಸೋದಕ್ಕೆ ಇಟ್ಟಿದ್ನಲ್ವ ಸೈಡಲ್ಲಿ, ಆ ಹುಣಸೆ ಹಣ್ಣಿನ ರಸನ ಅಕ್ಕಿ ಹಿಟ್ಟು ಮತ್ತು ಹುಣಸೆ ಹಣ್ಣಿನ ರಸ ಎರಡನ್ನೂ ಕಲಿಸ್ಕೊಂಡು ನೀಟಾಗಿ ಹುಣಸೆ ಹಣ್ಣು ಹುಳಿನ ಬಿಟ್ಕೊತಾ ಇದ್ದೀನಿ. ಅದರಲ್ಲಿ ಸಿಪ್ಪೆ ಎಲ್ಲ ಇರುತ್ತೆ ಅಲ್ವ ಒಣಗಿರೋದು, ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ. ಹುಣಸೆ ಹಣ್ಣು ಹುಳಿ ಬಿಟ್ಕೊಂಡಾದ ನಂತರ ನಾನಿಲ್ಲಿ ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ಹುಣಸೆ ಹುಳಿ ಬಿಟ್ಟಾದಮೇಲೆ ಚೆನ್ನಾಗಿ ಈ ಥರ ತಿರುಗಿಕೊಂಡು ಈಗ ನಿಮಗೆ
ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರನ್ನು ಹಾಕೊಬೇಕಾಗುತ್ತೆ. ಏನಕ್ಕಂದರೆ ಇದು ತುಂಬ ತೆಳ ಆಯಿತು ಅಂದರೆ ಸಾಂಬಾರು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮ್ಮಾಗಿ ಮಾಡಿಕೊಂಡ್ರು ಈ ಬೇಳೆ ಸಾಂಬಾರು ಇರುತ್ತಲ್ಲ ಈ ಹದಕ್ಕೆ ಮಾಡಿಕೊಂಡ್ರು ಓಕೆ. ಈಗ ನೋಡಿ ಖಾರಕ್ಕೆ ಬೇಕಾಗಿರೋಷ್ಟು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಅದೇ ಪುಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಬೇಳೆ ಸಾಂಬಾರು ಪುಡಿ ಅಂದರೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ಹದವಾಗಿ ಹಾಕ್ಕೊಳ್ಳಿ. ಈಗ ಆದ ನಂತರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬಾಡಿಸ್ಕೊಂಡಾದ ನಂತರ ಒಂದು ಪ್ಲೇಟ್ನ ಅರ್ಧ ಮುಚ್ಚಿ ಅರ್ಧ ತೆಗೆದಿರೋ ಥರ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಇಲ್ಲಿ ಕುದಿಸ್ಕೊತೀನಿ ಸಾಂಬಾರನ್ನ. ಬೆಂಡೆಕಾಯಿ ಹಾಕಿರೋ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ಸಾಂಬಾರು ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು. ನೀವು ಬರೀ ಇದು ಬೆಂಡೆಕಾಯಿ ಮಾತ್ರ ಹಾಕ್ತಾಯಿದ್ದೀವಿ, ಬೇರೆ ಏನಾದರೂ ಹಾಕ್ಬೋದಾ ಅನ್ನೋದಿತ್ತು ಅಂದರೆ ನೀವು ಇದಕ್ಕೆ ಒಣ ಅವರೆಕಾಳು ಅಥವಾ ಕಡಲೆಕಾಳು ಈ ಥರ ಕಾಳಿಗಿರುತ್ತಲ್ಲ ಒಣಕಾಳು, ಅದನ್ನು ಹುರಿದು ಕೂಡ ನೀವು ಇದಕ್ಕೆ ಹಾಕೊಬೋದು. ಈಗ ನೀವು ಬೆಂಡೆಕಾಯಿ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸ್ತಾ ಇದ್ದೀರಲ್ವ, ಮಳ್ಳಿಸ್ತಾ ಇದ್ದೀರಲ್ಲ, ಈ ಟೈಮಲ್ಲಿ ನೀವು ಹುರಿದಿರೋ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಬೋದು. ಈಗ ನೋಡಿ ಸಾಂಬಾರು ಕಂಪ್ಲೀಟ್ ರೆಡಿ ಆಗಿದೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮತ್ತೆ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡಾದ ನಂತರ ನೋಡಿ ಇಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ಆಗಲಿ ಸಾಂಬಾರಿಗೆ ರೈಸ್ಗೆ ಆಗಲಿ ಈ ಸಾಂಬಾರು ಹುಳಿ ಹುಳಿಯಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಬಾಯ್ ಬಾಯ್. ಇವತ್ತು ವೀಡಿಯೋ ಇಷ್ಟೇ. ಥ್ಯಾಂಕ್ ಯು.